ರಾಜ್ಯದಲ್ಲಿ ಇವತ್ತಿಂದ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ? ತುಂಬಾ ಜನರಿಗೆ ಗೋಬಿ ಮಂಚೂರಿ ಅಂತಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ಅಂತಹ ಗೋಬಿ ಮಂಚೂರಿ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಕಾಟನ್ ಕ್ಯಾಂಡಿ ಕೂಡ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ನಿಷೇಧದ ಮುದ್ರೆ ಒತ್ತೋದಕ್ಕೆ ಅಂತಿಮ ಹಂತದ ತಯಾರಿ ಕೂಡ ಆಗಿದೆ. ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುಮಾರು 180ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿಗಳನ್ನ ತರಿಸಿ ಅದನ್ನ ವರದಿಗೆ ಕಳುಹಿಸಲಾಗಿತ್ತು, ಟೆಸ್ಟಿಂಗ್ಗೆ ಒಳಪಡಿಸಲಾಗಿತ್ತು. ಅದರಲ್ಲಿ 100ರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿರುವಂತಹ ಆರೋಗ್ಯ ಇಲಾಖೆ ಇವತ್ತು ಈ ಬಗ್ಗೆ ಪ್ರಕಟಣೆಯನ್ನು ಕೂಡ ಮಾಡಲಿದೆ. ನನ್ನ ಫೇವರೇಟ್ ಗೋಬಿ ಮಂಚೂರಿ ಅಂದ್ರೆ ಅದು ಅದ್ರಲ್ಲಿ ಹಾಕ್ತಿರೋ ಬಣ್ಣ ಅದೆಲ್ಲ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಅಂದ್ರೆ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಯಾವ ತರ ಹೆಲ್ದಿಯಾಗಿ ಮಾಡಬೇಕು ಅಂತ ನೀವು ಹೇಳ್ತೀವಿ, ಏನು ಹೇಳ್ತೀವಿ? ಅಮೌಂಟ್ ಇಲ್ದಾಗ ಅದೇ ಒಂದೊಂದ್ಸರಿ ಸಕ್ಕತ್ತಾಗಿರುತ್ತೆ. ಮಾಡೋರು ಇದ್ದಾರೆ ಅಲ್ವಾ, ಅದನ್ನು ಚೆನ್ನಾಗಿರುತ್ತೆ. ಸೊ ಬಟ್ ಮ್ಯಾಕ್ಸಿಮಮ್ ಗೋಬಿ ಮಂಚೂರಿ ತಿನ್ನಬಾರ್ದು ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಥೈರಾಯ್ಡ್ ಇರೋರಿಗೆಲ್ಲ ಚೆನ್ನಾಗಿರಲ್ಲ ಅಂತ. ಸೊ ನ್ಯಾಚುರಲ್ ಆಗಿ ಮಾಡೋರಿಗೆ ಅದು ಓಕೆ ಇರುತ್ತೆ. ಎಲ್ಲ ಕಡೆ ನ್ಯಾಚುರಲ್ ಆಗಿ ಮಾಡೋರಿಗೆ ಮಾಡಕ್ ಬಿಟ್ಬಿಡ್ಲಿ. ಬೇಕಾದ್ರೆ ಈಗ ಕೆಮಿಕಲ್ ಯೂಸ್ ಮಾಡೋರಿಗೆ ಬೇಕಿದ್ರೆ ಬ್ಯಾನ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಇನ್ನು ಸರಿಯಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಸರಿಯಾಗಿ ಗೊತ್ತಿಲ್ಲ ನನಗೆ. ಏನು ಬ್ಯಾನ್ ಮಾಡೋದು ಹೇಳಿ ಸರ್? ಗೋಬಿ ಮಂಚೂರಿ ಒಳ್ಳೇದೇ ಅಲ್ವಾ ಸರ್? ಅದು ಯಾವ್ಯಾವ ಆಯಿಲೆಲ್ಲ ಹಾಕಿ ಇದು ಮಾಡ್ತಾ ಇದ್ದಾರಲ್ವಾ, ಸ್ಟಾಕ್ ಇಟ್ಕೊಂಡಿರೋ ಆಯಿಲೆಲ್ಲ ಮಾಡ್ತಾರೆ, ಆರೋಗ್ಯಕ್ಕೆ ಅದೇ ಹಾನಿಕಾರಿ ಅಲ್ವಾ. ಅದನ್ನು ಬ್ಯಾನ್ ಮಾಡೋ ಒಳ್ಳೇದೇ ಅಲ್ವಾ? ಅದೇನಂತ ಗೋಬಿ ಮಂಚೂರಿನೇ ಹೆಲ್ತಿ ಫುಡ್ ಏನು ಅಲ್ವಲ್ಲ. ಈಗ ಸಾಮಾನ್ಯ ಎಲ್ಲರೂ ಕೇಳೋದು ಗೋಬಿ ಮಂಚೂರಿ ಅಂತಲೇ ಕೇಳ್ತಾ ಇರ್ತಾರೆ, ಮಕ್ಕಳು ಹಿಡ್ದು ದೊಡ್ಡವ್ರವರೆಗೂ. ಅದೇನು ಆರೋಗ್ಯಕ್ಕೆ ಏನಂತ ಅದು ಒಳ್ಳೇದಲ್ಲ, ಬ್ಯಾನ್ ಮಾಡೋದು ಒಳ್ಳೇದೇ. ಅದರಲ್ಲೂ ಗೋಬಿಯಿಂದ ಬೇರೆ ಏನಾದರೂ ಮಾಡ್ಕೋಬೋದಲ್ವ ನಾವು? ಗೋಬಿ ಮಂಚೂರಿ ಬಿಟ್ಬಿಟ್ಟು ಆಯಿಲ್ ಫ್ರೈ ಬಿಟ್ಬಿಟ್ಟು ಬೇರೆ ಥರದ ರೀತಿಯಲ್ಲಿ ಮಾಡ್ಕೋಬೋದಲ್ವಾ? ರೈಟ್, ಇಷ್ಟು ದಿನ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಬೆಳಕಿಗೆ ಬರ್ತಾ ಇತ್ತು. ಅದರ ಜೊತೆಗೆ ಈ ಗೋಬಿ ಮಂಚೂರಿಯನ್ನು ಕೂಡ ಟೆಸ್ಟ್ಗೆ ಒಳಪಡಿಸಲಾಯಿತು. ಸೊ ಅದರಲ್ಲೂ ಕೂಡ ಹಾನಿಕಾರಕ, ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆ. ಅಂದರೆ ನ್ಯಾಚುರಲಿ ಮಾಡೋದು ಬೇರೆ, ಆದರೆ ಬೇರೆ ಬೇರೆ ಸಾಸ್ಗಳನ್ನು ಆ್ಯಡ್ ಮಾಡೋ ಮೂಲಕ ಅಥವಾ ಬೇರೆ ಬೇರೆ ಕಲರ್ ಬರಲಿ ಅಂತ ಹೇಳಿ ಬಣ್ಣ ಹಾಕಿ ಆ ಗೋಬಿ ಮಂಚೂರಿಯನ್ನು ಏನು ತಯಾರು ಮಾಡಲಾಗುತ್ತೆ. ಸ್ಟ್ರೀಟ್ ಫುಡ್ಡನ್ನು ಏನು ತಿಂತಾ ಇರ್ತೀರಾ, ರೋಡ್ ಸೈಡ್ ಫುಡ್ಡನ್ನು ಏನು ತಿಂತಾ ಇರ್ತೀರಾ, ಬೇರೆ ಬೇರೆ ಯಾವೆಲ್ಲ ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಕಲರ್ ಹಾಕಿ ಇದನ್ನು ಬಳಸಲಾಗ್ತಾ ಇದೆ ಅಥವಾ ತಯಾರು ಮಾಡಲಾಗ್ತಾ ಇದೆ, ಅಂಥ ಕಡೆ ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ಆದರೆ 12 ಗಂಟೆಯ ನಂತರ ಇದರ ಕ್ಲಾರಿಟಿ ಗೊತ್ತಾಗುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಇಷ್ಟು ದಿನ ಈ ಕ್ಯಾನ್ಸರ್ ಕಾರಕ, ಹಾನಿಕಾರಕ ಕೆಮಿಕಲ್ ಇರುವಂತಹ, ಕಲರ್ ಇರುವಂತಹ ಗೋಬಿ ಮಂಚೂರಿಯನ್ನು ಅದೆಷ್ಟೋ ಲಕ್ಷಾಂತರ ಜನ ಸವದಿದ್ದಾರೆ. ಆದರೆ ಇನ್ಮೇಲೆ ಇದಕ್ಕೆ ಯಾವೆಲ್ಲ ಮಾನದಂಡಗಳು ಇರುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. FSSAI ವರದಿಯನ್ನ ಮುಂದಿಟ್ಟುಕೊಂಡು ಈ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.